ಏನು ನಮ್ಮ ಕರ್ನಾಟಕ ಸಾಮಾಜಿಕ ನ್ಯಾಯಪರ ವಕೀಲರ ವೇದಿಕೆ ಪರಿಶಿಷ್ಟ ಜಾತಿ ಒಳಗಡೆ ಒಳ ಮೀಸಲಾತಿ ಜಾರಿ ಮಾಡಬೇಕು ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ ಅಂತ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇಷ್ಟು ಹೋರಾಟ ಮಾಡ್ಕೊಂಡು ಬಂದರೂ ಸಹ ನಮ್ಮ ಜಿಲ್ಲೆಯವರಾದಂಥ CM ಅವರಾಗಲಿ ಅಥವಾ ಇನ್ಚಾರ್ಜ್ ಮಿನಿಸ್ಟರ್ ಆದಂಥ HC ಮಾದೇವಪ್ಪನವರಾಗಲಿ ದಪ್ಚರ್ಮದವ್ರು ಆಗ್ಬಿಟ್ಟಿದ್ದಾರೆ. ಅವರು ಎಲ್ಲ ಕಡೆ ಸಾಮಾಜಿಕ ನ್ಯಾಯ ಅಂತ ಡಂಗುರ ಸಾರ್ಕೊಂಡು ಓಡಾಡ್ತಾರೆ. ಸಾಮಾಜಿಕ ನ್ಯಾಯಕ್ಕೆ ಸಂಬಂಧಪಟ್ಟಂಥ ಭಾಳ ತುರ್ತಾದಂಥ ವಿಚಾರ ಈ ಒಳ ಮೀಸಲಾತಿ. ಇದನ್ನು ರಾಜಕೀಯದ ಟೆವಲ್ಗೆ ಬೇಕಾದಂಗೆ ಉಪಯೋಗಿಸ್ಕೊತಾ ಇದ್ದಾರೆ. ಈ ಎರಡನೇ ಹಂತದ ಹೋರಾಟನ ನಾವು 21ನೇ ತಾರೀಕು DC ಆಫೀಸ್ ಮುಂದೆ ಸಾಂಕೇತಿಕವಾಗಿ ಒಂದು ದಿನ ಧರಣಿ ಮಾಡ್ತಾ ಇದ್ದೀವಿ. ಮತ್ತೆ ಈ ನೆಕ್ಸ್ಟ್ ಸೆಷನ್ ಏನು ಸ್ಟಾರ್ಟ್ ಆಗುತ್ತೆ 3ನೇ ತಾರೀಕಿಂದ ರಾಜ್ಯಾದ್ಯಂತ ಎಲ್ಲ ವಕೀಲರುಗಳು ಮತ್ತು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತ ಹೋರಾಟ ಮಾಡಿರೋಂಥ ಎಲ್ಲ ನಾಯಕರುಗಳು ಕರ್ನಾಟಕ ರಾಜ್ಯಾದ್ಯಂತ ಒಗ್ಗೂಡಿ ವಿಧಾನಸೌಧನ ಅಸೆಂಬ್ಲಿ ನಡೆಯೋ ಟೈಮಲ್ಲಿ ಮುತ್ತಿಗೆ ಹಾಕ್ತೀವಿ. ಈ ಗೋಷ್ಠಿ ಮುಖೇನ ನಾವು ಹೇಳೋದೇನಪ್ಪ ಅಂತ ಅಂದರೆ, ಆಂಧ್ರ ಪ್ರದೇಶದಲ್ಲಿ ಆದಂಗೆ ತುರ್ತ ಕ್ಯಾಬಿನೆಟ್ ಅಲ್ಲಿ ತಗೊಂಡು ಅಧಿವೇಶನದಲ್ಲಿ ಜಾರಿ ಮಾಡಿದ್ರೆ ಸರಿ, ಇಲ್ಲ ಮುಂದಿನ ಅಧಿವೇಶನ ಏನು ನಡೀತೆ 3ನೇ ತಾರೀಕು ಆ ಪೀರಿಯಡ್ ಒಳಗಡೆ ನಾವು ವಕೀಲರುಗಳು ನಮ್ಮ ಕೋರ್ಟ್ಗಳನ್ನ ಹಾಕೊಂಡು ಬಂದು ವಿಧಾನಸೌಧ ಎಲ್ಲ ನಾಯಕರುಗಳ ಜೊತೆ ಸೇರಿ ಮುತ್ತಿಗೆ ಹಾಕ್ತೀವಿ ಅಂತ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನಾವು.